ಆಕಾಶದೀಪ, ಪುಟ್ಗೌರಿ, ನಾಗಿನಿ 2 ಧಾರಾವಾಹಿಗಳ ಮೂಲಕ ಕನ್ನಡಿಗರ ಮನೆ ಮಗಳು ಎನಿಸಿಕೊಂಡ ಕಿರುತೆರೆ ನಟಿ ನಮ್ರತಾ ಗೌಡ ಇದೀಗ ತಮ್ಮ ಮದುವೆಯ ಪ್ಲಾನ್ ಬಗ್ಗೆ ಮಾತನಾಡಿದ್ದಾರೆ. ನಮ್ರತಾ ಕಿರುತೆರೆಯಲ್ಲಿ ಪ್ರೇಕ್ಷಕರ ಮನ ಗೆದ್ದ ನಂತರ ನಮ್ರತಾ ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿ 15ನೇ ವಾರದಲ್ಲಿ ಎಲಿಮಿನೇಟ್ ಆಗಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಕಿರುತೆರೆ ಬ್ಯೂಟಿ ನಮ್ರತಾ ಅನೇಕ ಸಂದರ್ಶನಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕನಸಿನ ಮನೆ ಹಾಗೂ ಮದುವೆ ಕುರಿತು ಮಾತನಾಡಿದ್ದಾರೆ. ನಮ್ರತಾ ಗೌಡ ಅವರು ಈ ಮುಂಚೆ ಮದುವೆ ಬಗ್ಗೆ ತುಂಬಾ ಆಸೆ ಆಕಾಂಕ್ಷೆಗಳಿದ್ವು, ಆದರೆ ಈಗ ಈ ವಿಷಯದಲ್ಲಿ ಆಸಕ್ತಿ ಕಳೆದುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ. ನಟಿ ನಮ್ರತಾ ಇನ್ನೂ ಸಾಧನೆ ಮಾಡಬೇಕು, ದೇಶ ಸುತ್ತಬೇಕು, ಹೆತ್ತವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮದುವೆಯಲ್ಲಿ ನಂಬಿಕೆ ಇರುವವರು ಸಿಕ್ಕರೆ ಅದ್ರ ಬಗ್ಗೆ ಯೋಚಿಸುತ್ತೇನೆ ಎಂದಿದ್ದಾರೆ. ನಾಗಿನಿ ಬೆಡಗಿ ನಮ್ರತಾ ಮನೆ ಗೃಹ ಪ್ರವೇಶದಲ್ಲಿ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಎಲ್ಲಿಂದ ಹಣ ಬರುತ್ತದೆ ಎಂದು ಹತಾಶೆಯನ್ನ ವ್ಯಕ್ತಪಡಿಸಿದ್ರು. ಆದರೆ ನಾನು ಮನೆಗೆ ಬಾರದೆ ಶೂಟಿಂಗ್ ಸೆಟ್ನಲ್ಲೇ ಇದ್ದು ಅಲ್ಲೇ ಸ್ನಾನ ಮಾಡಿ ಮತ್ತೆ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದೆ. ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದೆ. ನನ್ನ ಕೆಲಸದ ಬಗ್ಗೆ ತಂದೆ ತಾಯಿಗೆ ಮಾತ್ರ ಗೊತ್ತು ಎಂದು ಸೀರಿಯಲ್ ನಟಿ ನಮ್ರತಾ ಹೇಳಿದ್ದಾರೆ.